ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ? ನಾನು ಸಖತ್ತಾಗಿದ್ದೀನಿ. ಇವತ್ತು ಅಮ್ಮ ಬಾಂಗ್ಡೆ ಫ್ರೈ ಮಾಡ್ತಾರಂತೆ. ಹೆಂಗೆ ಮಾಡ್ತಾರೆ ಅಂತ ನೋಡ್ಕೊಂಡು ಬರೋಣ ಬನ್ನಿ, ಯಾವ ಥರ ಟೇಸ್ಟ್ ಆಗುತ್ತೆ ಅಂತ. ನೋಡಿ, ಮೀನನ್ನ ಎಲ್ಲ ವಾಶ್ ಮಾಡಿ ಇಟ್ಕೊಂಡಿದ್ದಾರೆ. ಅದಾದಮೇಲೆ ಫಿಶ್ ಮಸಾಲ ತೊಗೊಂಡಿದ್ದಾರೆ. ಫಿಶ್ ಮಸಾಲ ತೊಗೊಂಡು ಅದ್ರ ಮೇಲೆಲ್ಲ ಹಾಕಿ ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾರೆ. ನೋಡಿ, ಒಂದು ಫುಲ್ಲು 7-8 ಇದೆ, ಅದಕ್ಕೆ ಒಂದು ಪ್ಯಾಕ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದಾರೆ. ಸೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ರೇ ಟೇಸ್ಟು. ಅದಕ್ಕೆ ಮತ್ತೆ ಎಲ್ಲ ಮಿಕ್ಸ್ ಮಾಡ್ಕೋತಾ ಇದ್ದಾರೆ. ನೋಡಿ, ಕರೆಕ್ಟಾಗಿ ಮಸಾಲೆ ಎಲ್ಲ ಒಳಗೆ ಹೋಗೋ ಥರ ಮಿಕ್ಸ್ ಮಾಡಿಕೊಂಡು, ಎಲ್ಲ ಮಸಾಲೆ ಎಲ್ಲ ಒಳಗೆ ಹೋದ್ರೇ ಅದೆಲ್ಲ ಫ್ಲೇವರ್ ಎಲ್ಲ ಹೋಗೋದು, ಇಲ್ಲಾಂದರೆ ಚೆನ್ನಾಗಿ ಬರಲ್ಲ. ಆ ಕಟ್ಸ್ ಎಲ್ಲ ಇದೆ ನೋಡಿ ಮೀನಲ್ಲಿ, ಅದಕ್ಕೆಲ್ಲ ಹಾಕ್ಬೇಕು ನೀಟಾಗಿ. ಆಮೇಲೆ ಸ್ವಲ್ಪ ಉಪ್ಪಾಕಿ, ಜಾಸ್ತಿ ಉಪ್ಪು ಹಾಕ್ಬಿಡಿ, ಆಲ್ರೆಡಿ ತೊಳಿಬೇಕಾದ್ರೆ ಹಾಕಿರ್ತೀವಿ. ಅದಕ್ಕೆ ಇದನ್ನು ಮ್ಯಾರಿನೇಟ್ ಮಾಡೋಕ್ಕೆ ಬಿಡಿ 1 hour ಅಥವಾ 1.5 hour ಮ್ಯಾರಿನೇಟ್ ಮಾಡೋಕ್ಕೆ ಬಿಟ್ಟು, ಅದಾದಮೇಲೆ 1 hour ಆದಮೇಲೆ ಒಂದು ತವಾ ತೊಗೊಂಡು ಒಂದು ಪ್ಲೇಟಲ್ಲಿ ರವೆ ತಗೊಳ್ಳಿ. ನೋಡಿ, ರವೆ ತಗೋತಾರೆ ಇವಾಗ. ಸೊ ಒಂದು ಪ್ಲೇಟಲ್ಲಿ ರವೆ ತಗೊಂಡು ಆಮೇಲೆ ಆ ಮೀನನ್ನ ರವೆನಲ್ಲಿ ಡಿಪ್ ಮಾಡಿ, ಆವಾಗ ತವಾ ಫ್ರೈ ರೆಡಿ ಆಗುತ್ತೆ. ಸೊ ಒಂದು ಮೀನು ತಗೊಳ್ಳಿ, ಡಿಪ್ ಮಾಡಿ ಇಡೀ ಪ್ಯಾನ್ನಲ್ಲಿ ಹಾಕಿ ನೀಟಾಗಿ ಅದನ್ನು ಫ್ರೈ ಮಾಡಿ. ಎಲ್ಲನೂ ಹೀಗೆ ಮಾಡಿ, ಎಲ್ಲ ಡಿಪ್ ಮಾಡಿ. ಚೆನ್ನಾಗಿರುತ್ತೆ ಈ ಥರ ಟೇಸ್ಟ್. ರವೆ ಬರ್ತಾಯಿದ್ರೆ ಬಾಯಲ್ಲಿ ಚೆನ್ನಾಗಿ ಟೇಸ್ಟ್ ಬರ್ತಾ ಇರುತ್ತೆ. ಈ ಥರ ಡಿಪ್ ಮಾಡಿ ಎಲ್ಲ ಹಾಕಿ ಒಂದು ಸ್ವಲ್ಪ ಎಣ್ಣೆ ಹಾಕಿ ಮುಚ್ಚಿ, ಅದನ್ನು ಮುಚ್ಚಿ ಲಿಡ್ನ ಮುಚ್ಚಿ ಒಂದು ಸ್ವಲ್ಪ ಹೊತ್ತು ಬಿಡಿ, ಒಂದು 10 minutes ಬಿಡಿ. ಆವಾಗ ನೋಡಿ ಈ ಥರ ಬಂದ್ರೇ ಆ ಟೇಸ್ಟ್ ಬರೋದು. ಸ್ವಲ್ಪ ಬ್ಲ್ಯಾಕ್ ಆಗಬೇಕು, ಆವಾಗಲೇ ಟೇಸ್ಟ್ ಬರೋದು. ಈ ಥರ ಮಾಡಿ ತೆಗೆದು 2 ಕಡೆ ಹಾಕಿ ಮತ್ತೆ ಎಣ್ಣೆ ಹಾಕಿ ಮುಚ್ಚಿ. ನೋಡಿ, ರೆಡಿ ಆಯಿತು. ತುಂಬ ಈಸಿ. ನಾರ್ಮಲ್ ಅನ್ನ, ಸಾರು, ತಿಳಿ ಸಾರು, ಸೊಪ್ಪು ಸಾರು ಜೊತೆಗೆ ಮೀನಿದ್ರೆ, ಅದು ಬಾಂಗ್ಡೆ ಫ್ರೈ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಅಂತ ನನಗನ್ಸುತ್ತೆ. ನಿಮಗೆ ಏನು ಅನಿಸುತ್ತೆ ಅಂತ ಕಮೆಂಟ್ ಮಾಡಿ. ಯಾರ್ಯಾರಿಗೆ ಮೀನು ಇಷ್ಟ ಕಮೆಂಟ್ ಮಾಡಿ.